ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಫ್ರೆಂಡ್ಸ್ ವಾಸು. ನಾನು ಇವಾಗ ಒಂದು ಪಿಕ್ಚರ್ ನೋಡಿದೆ, ಅದು ಜೂನಿಯರ್ಸ್ ಅನ್ನೋ ಪಿಕ್ಚರು. ತುಂಬ ಅದ್ಭುತವಾದ ಸಿನಿಮಾ ನೋಡಿದೆ ಅನ್ನೋ ಒಂದು ಫೀಲಿಂಗ್ ನನಗೆ ಇಮ್ಮಿಡಿಯೇಟಿಗೆ ಥಿಯೇಟ್ರಿಂದ ಆಚೆ ಬಂದು ಒಂದು ವಿಡಿಯೋ ಮಾಡಬೇಕು ಈ ಸಿನಿಮಾ ಬಗ್ಗೆ. ಚಿತ್ರರಂಗದ ನಮ್ಮ ಕನ್ನಡ ಚಿತ್ರರಂಗ ತುಂಬ ಅಂದರೆ ಕಷ್ಟದಲ್ಲಿದೆ ಈಗ. ಈ ಟೈಮಲ್ಲಿ ಕನ್ನಡ ಆಡಿಯನ್ಸ್ಗೆ ನಮ್ಮ ಈ ಮೀರಜ್ ಮಾಲಲ್ಲಿ ಕನ್ನಡ ಸಿನಿಮಾನೇ ಓಡ್ತಾ ಇರಲಿಲ್ಲ, ಅಂದರೆ ಕಮ್ಮಿ ಸಿನಿಮಾಗಳೇ ಇಲ್ಲ, ಎಲ್ಲ ತೆಲುಗು ತಮಿಳು ಬೇರೆ ಸಿನಿಮಾಗಳಿತ್ತು. ಅಂಥ ಟೈಮಲ್ಲಿ ನಮ್ಮ ಈ ಸಿನಿಮಾ ಬಂದಿದೆ. ಈಗ ಜೂನಿಯರ್ಸ್ ಅನ್ನೋ ಸಿನಿಮಾ ಬಂದಿದೆ. ಆ ಹುಡುಗ ಮಾಡಿದ್ದಾನೆ, ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾನೆ. ತುಂಬ ಎಲ್ಲ ಒಂದು 10 ಪಿಕ್ಚರ್ 15 ಪಿಕ್ಚರ್ ಎಕ್ಸ್ಪೀರಿಯೆನ್ಸ್ ಇರೋ ಹುಡುಗನ ಥರ ಮಾಡಿದ್ದಾನೆ. ನನಗೆ ನಾನೊಬ್ಬ ನಿರ್ಮಾಪಕನಾಗಿ ಒಬ್ಬ ನಟನಾಗಿ ತುಂಬ ಖುಷಿ ಕೊಟ್ಟ ವಿಷಯ ಅಂದರೆ ಓನ್ಲಿ ಹೀರೋ ಒಬ್ಬನ ಹ್ಯಾಂಡ್ಲಲ್ಲಿ ಎತ್ಕೊಂಡು ಹೋಗಿದ್ದಾನೆ ಸಿನಿಮಾ. ಬಟ್ ರವಿ ಸಾರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ರವಿ ಸಾರನ್ನ ನೀವು ಇದುವರೆಗೂ ನೋಡದೇ ಇರೋ ಕ್ಯಾರೆಕ್ಟ್ರಲ್ಲಿ ಇಲ್ಲಿ ನೋಡ್ಬೋದು, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆ ಡ್ಯಾನ್ಸ್ ಮಾತ್ರ ಈ ಮೂಮೆಂಟ್ಸ್ ಮಾತ್ರ ಅದ್ಭುತವಾಗಿ ಮಾಡಿದ್ದಾರೆ ಹುಡುಗ ಕಿರೀಟಿ ಮಾತ್ರ. ನನಗೆ ಯಾಕೆಂದರೆ ಎಷ್ಟು ಎಫರ್ಟ್ ಹಾಕಿದ್ದಾರೆ, ಎಷ್ಟು ಕಷ್ಟಪಟ್ಟಿದ್ದಾರೆ. ಒಂದು ಹೀರೋ ಥರ ಕಾಣಿಸಲ್ಲ ಇವರು ಒಂದು ಲುಕ್ಕಲ್ಲೆಲ್ಲ. ಒಂದರಲ್ಲಿ ಪುನೀತ್ ರಾಜ್ಕುಮಾರ್ ಥರ ಕಾಣಿಸ್ತಾರೆ ಡ್ಯಾನ್ಸ್ ಮಾಡುವಾಗ, ಒಂದರಲ್ಲಿ ನಿಖಿಲ್ ಕುಮಾರಸ್ವಾಮಿ ಥರ ಕಾಣಿಸ್ತಾರೆ, ಒಂದರಲ್ಲಿ ಜೂನಿಯರ್ ಎನ್ಟಿಆರ್ ಥರ ಕಾಣಿಸ್ತಾರೆ. ಒಂದಷ್ಟು ಶೇಡ್ಸ್ ಅವರಲ್ಲಿ ತುಂಬ ಶೇಡ್ಸ್ ಇದೆ. ಆಮೇಲೆ ಏನು ಡ್ಯಾನ್ಸ್ ಮಾಡಿದ್ದಾರೆ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟು ದಿವಸಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಈ ನಡುವೆ ಇದೆಲ್ಲ ಆಯ್ತಲ್ಲ, ಇವೆಲ್ಲ ಆದಮೇಲೆ ಒಂದು ಅದ್ಭುತವಾದ ಸಿನಿಮಾ ಅಂದರೆ ಒಳ್ಳೆ ಸಿನಿಮಾ, ಒಳ್ಳೆ ಮೆಸೇಜ್ ಸಿನಿಮಾ, ಒಳ್ಳೆ ಫ್ಯಾಮ್ಲಿ ಎಲ್ಲ ಕೂತ್ಕೊಂಡು ನೋಡೋವಂಥ ಸಿನಿಮಾ, ಕಾಲೇಜ್ ಹುಡುಗರಿಗೆ ಎಂಟರ್ಟೈನ್ಮೆಂಟ್ ಕೊಡೋ ಸಿನಿಮಾ. ಶ್ರೀಲೀಲಾ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ನನಗೆ ಯಾಕಂದರೂ ನಾನು ಯಾವ ಸಿನಿಮಾಗೂ ನಾನು ರಿವ್ಯೂ ಮಾಡಲ್ಲ, ನಾನು ಹೇಳೋಕ್ಕೂ ಹೋಗೋದಿಲ್ಲ, ಇದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕೆ ಹೋಗೋಲ್ಲ. ಬಟ್ ಈ ಸಿನಿಮಾ ಮಾತ್ರ ಹೊಸ ಹುಡುಗ, ಎಲ್ಲರೂ ಸಪೋರ್ಟ್ ಮಾಡೋಣ. ತುಂಬ ಚೆನ್ನಾಗಿ ಮಾಡಿದ್ದಾನೆ. ಕನ್ನಡಕ್ಕೆ ಒಬ್ಬ ಒಳ್ಳೆ ಹೀರೋ ಸಿಗ್ತಾನೆ. ನಾವು ಅಪ್ಪು ಅವ್ರನ್ನ ಕಳ್ಕೊಂಡಿರೋ ಬ್ಯಾಲೆನ್ಸನ್ನು ಈ ಹುಡುಗನ ಅಲ್ಲಿ ನಾವು ನೋಡ್ಬೋದು ಅನ್ನೋ ಒಂದು ನನಗೆ ಕಾನ್ಫಿಡೆನ್ಸ್ ಬಂತು. ಯಾಕಂದರೆ ಅಪ್ಪು ನಮಗೆ ಇಲ್ಲ, ಸೊ ಆ ಪ್ಲೇಸ್ನ ಈ ಹುಡುಗ ಏನಾದ್ರು ರೀಪ್ಲೇಸ್ ಮಾಡ್ತಾನೆ ಅನ್ನೋ ಒಂದು ಎಲ್ಲೋ ಒಂದು ಆಸೆ ನನ್ನಲ್ಲಿ, ಒಬ್ಬ ಕನ್ನಡಿಗನಾಗಿ ನನಗೂ ಒಂದು ಆಸೆ ಇದೆ. ಈ ಹುಡುಗ 100% ಆ ಡ್ಯಾನ್ಸಲ್ಲಿ, ಇದರಲ್ಲಿ ಮತ್ತು ಆ್ಯಕ್ಟಿಂಗ್ ಆಗಲಿ, ಆ ಪರ್ಫಾರ್ಮೆನ್ಸ್ ಆಗಲಿ, ಒಂದು ಸೀನಲ್ಲಿ ಕ್ಲೈಮ್ಯಾಕ್ಸಲ್ಲಿ ಆ ಕಣ್ಣಲ್ಲಿ ನೀರು ತುಂಬಿಸ್ಕೊಂಬರ್ತಾನಲ್ಲ, ಡೆಫಿನೆಟಾಗಿ ಹುಡುಗನಿಗೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಇದೆಯಾ ಹುಡುಗನಿಗೆ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ಕ್ಲೈಮ್ಯಾಕ್ಸೆಲ್ಲ ಅದ್ಭುತವಾಗಿ ಮಾಡಿದ್ದಾನೆ. ನನಗಂತೂ ತುಂಬ ಸಂತೃಪ್ತಿ ಆಯಿತು ತುಂಬ ದಿವಸಕ್ಕೆ ಕನ್ನಡ ಚಿತ್ರ ನೋಡಿ. ಸೊ ಎಲ್ಲರೂ ಈ ಸಿನಿಮಾನ, ಜೂನಿಯರ್ಸ್ ಸಿನಿಮಾನ ನೋಡಿ. ಆ ಸಿನಿಮಾ ನಮ್ಮ ಬಳ್ಳಾರಿ ಹುಡುಗ, ಯಾರ ಮಗ ಏನು ಅನ್ನೋದು ಬೇಡ ನಮಗೆ. ಈ ಹುಡುಗ ಕಲಾವಿದನಾಗಿ 100% ಮಾರ್ಕ್ ತೊಗೊಂಡಿದ್ದಾನೆ. ಆ ಡ್ಯಾನ್ಸಲ್ಲಿ, ಮೂಮೆಂಟ್ಸಲ್ಲಿ, ಫೈಟ್ಸಲ್ಲಿ, ಸೆಂಟಿಮೆಂಟ್ ಆಗಿ ತುಂಬ ಓವರಾಗೂ ಏನು ಮಾಡಿಲ್ಲ, ಇರೋದು 2 ಫೈಟೇ, ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ. ಸೊ ನಾವೆಲ್ಲರೂ ಸಪೋರ್ಟ್ ಮಾಡೋಣ, ಜೂನಿಯರ್ ಸಿನಿಮಾನ ಸಕ್ಸಸ್ ಮಾಡೋಣ. 100% ಆಲ್ರೆಡಿ ಸಕ್ಸಸ್, ಹೌಸ್ಫುಲ್ ಆಗಿದೆ. ಇವತ್ತು ಆ್ಯಕ್ಚುಲಿ ಮಂಗಳವಾರ ನಾನು ಹೋದರೆ ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟಿದೆ, ಎಲ್ಲ ಫುಲ್ಲಾಗಿದೆ. ಕೆಳಗಡೆ ಒಂದು ಲೈನ್ ಮಾತ್ರ ಬ್ಯಾಲೆನ್ಸ್ ಇದೆ. ಅಂಥದ್ದು 100% ಆ ಸಿನಿಮಾ ಕಷ್ಟಪಟ್ಟು ಮಾಡಿರೋ ಆ ಹುಡುಗನಿಗೆ ನಾವೆಲ್ಲರೂ ಸಪೋರ್ಟ್ ಮಾಡೋಣ. ಓಕೆ, ಒಳ್ಳೆಯದಾಗಲಿ. ಓಕೆನಾ? ಆದರೆ ಇದೇ ಈ ವಯ್ಯಾರಿ ಅನ್ನೋ ಸಾಂಗ್ ಮಾತ್ರ, ಒಂದು ಸಾಂಗಿಗೆ ನಾವು ಕೊಟ್ಟಿರೋ ದುಡ್ಡೆಲ್ಲ ವೇಸ್ಟ್ ಆಗಲ್ಲ. ಅಷ್ಟು ಅದ್ಭುತವಾಗಿ ಆ ಮೂಮೆಂಟ್ ಆಗಲಿ ಅದೆಲ್ಲ ಹುಡುಗ ಅಷ್ಟು ಚೆನ್ನಾಗಿ ಬ್ಯಾಲೆನ್ಸಿಂಗ್ ಮಾಡಿದ್ದಾನೆ. ಆ ಟೈಮಿಂಗ್ ಸೆನ್ಸು ಎಷ್ಟು, ನೀವು ನನ್ನ ಪ್ರಕಾರ ಒಂದು 20 ಪಿಕ್ಚರ್ ಮಾಡಿದ್ದಾನೆ ಹುಡುಗ ಅನ್ನೋ ಥರ ಅದರಲ್ಲಿ ಆ್ಯಕ್ಟ್ ಮಾಡಿ, ಆ ಗ್ರೇಸು, ಆ ಮೂಮೆಂಟು ಎಲ್ಲ ನಿಮ್ಗೆ ಯಾವ ಹೀರೋ ತೆಲುಗು ಹೀರೋ, ಕನ್ನಡ ಹೀರೋ ಎಲ್ಲ ಹೀರೋಗಳಿಗಿನ್ನ ಚೆನ್ನಾಗಿ ಮಾಡಿದ್ದಾನೆ ಆ ಹುಡುಗ. ಫಸ್ಟ್ ಪಿಕ್ಚರ್ ಅಂತ ಹ್ಯಾಟ್ಸ್ ಆಫ್ ಕಿರೀಟಿ, ನೀನು ತುಂಬ ಚೆನ್ನಾಗಿ ಮಾಡಿದೀಯಾ, ನೀನು ತುಂಬ ಮೇಲೆ ಬರ್ತೀಯ. ಕನ್ನಡದವ್ರು ನಿಮ್ಮನ್ನು ಖಂಡಿತ, ಕನ್ನಡದವರಾಗಲೇ ತೆಲುಗಲ್ಲಾಗಲೂ ಹಿಟ್ಟಾಗುತ್ತೆ ಪಿಕ್ಚರು, ಹಿಂದಿಯಲ್ಲೂ ಹಿಟ್ಟಾಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದೀಯಾ. ಓಕೆ, ಆಲ್ ದಿ ಬೆಸ್ಟ್ ಜೂನಿಯರ್. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಜೂನಿಯರ್ ಸಿನಿಮಾ ನೋಡಿ. ಥ್ಯಾಂಕ್ ಯು.